ಹಲೋ ನಮಸ್ಕಾರ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದೀರಿ ಚೆನ್ನಾಗಿದ್ದೀರ ಅನ್ಕೋತೀನಿ. ನಾನು ನಿಮ್ಗೆ ಇವತ್ತು ಮಸಾಲ ದೋಸೆ ತೋರ್ಸಕ್ಕೆ ಹೊರಟಿದ್ದೀನಿ. ಮಸಾಲ ದೋಸೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಹೋಟೆಲ್ಗೆ ಹೋದ ತಕ್ಷಣ ಮೇನ್ ಜಾಸ್ತಿ ಎಲ್ಲರೂ ಆರ್ಡ್ರ್ ಮಾಡೋದು ದೋಸೆ ಬೇಕು ಅಂತ. ಅದೇ ಮಸಾಲ ದೋಸೆನ ನಾವು ಮನೇಲಿ ಹೆಂಗೆ ಮಾಡೋದು, ಸೇಮ್ ಹೋಟೆಲ್ದಲ್ಲಿ ಯಾವ ರೀತಿ ಮಾಡ್ತಾರ ಅದೇ ರೀತಿ ನಾವು ಮನೇಲಿ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದರೆ ಇಷ್ಟು ಒಳ್ಳೊಳ್ಳೆ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಖುಷು, ನೀವು ಖುಷು. ಈ ರೆಸಿಪಿನ ಖಂಡಿತವಾಗಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಮೊದಲಿಗೆ ನಾನು ಮಸಾಲ ದೋಸೆ ಮಾಡೋಕ್ಕೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಲೋಟ ತೊಗೊಂಡಿದ್ದೀನಿ. ಆ ಲೋಟದ ಅಳತೆಯಲ್ಲಿ ಫಸ್ಟಿಗೆ ಒಂದು ಲೋಟನ ರೇಷನ್ ಅಕ್ಕಿ ಹಾಕೋತಾ ಇದ್ದೀನಿ. ಅದ್ರ ಜೊತೆ ನೆಕ್ಸ್ಟು ಇಡ್ಲಿ ಅಕ್ಕಿ ಅಂತ ಬರುತ್ತೆ, ಅದು ಒಂದು ಲೋಟ ಹಾಕೋತಿದ್ದೀನಿ. ಮತ್ತು ಅದೇ ಲೋಟದ ಅಳತೆಯಲ್ಲಿ ಉದ್ದಿನಬೇಳೆ ಒಂದು ಲೋಟ ಮತ್ತು ಮುಕ್ಕಾಲು ಲೋಟ ಗಟ್ಟಿ ಅವಲಕ್ಕಿನ ಹಾಕೋತಿದ್ದೀನಿ. ಮತ್ತು ನೆಕ್ಸ್ಟು ಒಂದು ಕಾಲು ಲೋಟ, ಅದೇ ಲೋಟದಲ್ಲಿ ಕಾಲು ಲೋಟ ಕಡಲೆಬೇಳೆ, ಒಂದು ಸ್ವಲ್ಪ ಮೆಂತ್ಯನ ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಕೇಸಿ ಅದನ್ನು ನೀಟಾಗಿ ನೆನೆಸಿಡೋಣ. ಇದು ಬೆಳಿಗ್ಗೆನೇ ನಾನು ನೆನೆಸಿಡ್ತಾ ಇದ್ದೀನಿ. ಯಾಕಂದರೆ ಮಸಾಲ ದೋಸೆಗೆ ಅಕ್ಕಿ ನೆನಿಬೇಕು, ಹಿಟ್ಟು ಕೂಡ ಫರ್ಮೆಂಟ್ ಆಗಬೇಕು, ಆವಾಗ ಮಾತ್ರ ಮಸಾಲ ದೋಸೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಅದನ್ನು ನೀಟಾಗಿ ಬೆಳಿಗ್ಗೆನೇ ನೆನೆಸಿಟ್ಟಿದ್ದೀನಿ, ಯಾಕಂದರೆ ಸಾಯಂಕಾಲ ರುಬ್ಕೋಬೇಕಲ್ಲ. ಇವಾಗ ಇನ್ನೇನು ಎಲ್ಲ ನೆಂದಿದೆ, ರೆಡಿಯಾಗಿದೆ, ನೀವೇ ನೋಡ್ಬೋದು. ನೀರು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋದು ಒಂದೇ ಬಾಕಿ. ನಾನಿವಾಗ ಎಲ್ಲನೂ ನೆನೆಸಿ ನೀರು ತೆಗೆದಿರೋದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ರುಬ್ತಾ ಇದ್ದೀನಿ. ಅದು ದೋಸೆ ಕನ್ಸಿಸ್ಟೆಂಟಿಗೆ ಬೇಕಲ್ಲ, ಆ ಥರ ನೀವು ನೋಡ್ಕೊಂಡು ರುಬ್ಕೊಳ್ಳಿ ನೀರು ಹಾಕ್ಕೊಂಡು. ನೋಡ್ಬೋದು ನೀವೀಗ ಎಷ್ಟು ಸ್ಮೂತಾಗಿ ನುಣ್ಣಗೆ ರುಬ್ಬಿದ್ದೀನಿ ಅಂತ. ಇವಾಗ ನಾನು ಇದನ್ನು ಸಂಜೆ ರುಬ್ಬಿರೋದ್ರಿಂದ ಮುಚ್ಚಳ ಮುಚ್ಚಿ ಒಂದು ನೈಟ್ ಫುಲ್ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಹಿಟ್ಟು ಹುಳಿ ಬಂದಿದೆ. ಎಷ್ಟು ಚೆನ್ನಾಗಿ ಹುಳಿ ಬರುತ್ತೆ, ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು. ಆವಾಗ ಅರ್ಧ ಪಾತ್ರೆನೇ ಇತ್ತು, ಇವಾಗೆಲ್ಲ ಫುಲ್ ತುಂಬ್ಕೊಂಬಿಟ್ಟಿದೆ. ಯಾಕಂದರೆ ನೈಟ್ ಫುಲ್ ಬಿಟ್ಟಿತ್ತಲ್ಲ, ಹಾಗಾಗಿ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಯಾವ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಬೆಳಿಗ್ಗೆ ನೀವು ದೋಸೆ ಹಾಕೋ ಟೈಮಲ್ಲಿ ಸೋಡಾ ಗಿಡ ಹಾಕೋ ಅವಶ್ಯಕತೆಯೇ ಇಲ್ಲ. ಬರೀ ಉಪ್ಪು ಹಾಕ್ಬಿಟ್ಟು ನೀವು ದೋಸೆ ಹಾಕಿದರೆ ಸೇಮ್ ಹೋಟೆಲ್ ರೀತಿಲೇ ಮನೇಲಿ ಮಸಾಲ ದೋಸೆ ಮಾಡ್ಕೋಬೋದು ನೀವು ಈಸಿಯಾಗಿ. ಸುಮ್ಮನೆ ಹೋಟೆಲ್ಗೆ ಹೋಗಿ ಅಲ್ಲಿ 70-80 ರೂಪಾಯಿ, 100-150 ರೂಪಾಯಿ ವೇಸ್ಟ್ ಮಾಡೋ ಬದಲು ಮನೆಯಲ್ಲೇ ತಯಾರಿಸ್ಕೋಬೋದು ನೀವು. ನಿಮ್ಮ ಮನೇಲಿ ಇಡ್ಲಿ ಅಕ್ಕಿ ಏನಾದರೂ ಇಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಾರ್ಮಲ್ಲು ಬೇರೆಲ್ಲ ಹಾಕಿದ್ನಲ್ಲ ಐಟಮ್ಸು ಅದು ಹಾಕ್ಕೊಂಡು ಮಾಡ್ಕೋಬೋದು ನೀವು ಈಸಿಯಾಗಿ. ನೆಕ್ಸ್ಟ್ ನೋಡಿರಿ, ನಾನು ಅದು ಕಬ್ಬಿಣದ್ದು ತವ ತೊಗೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ಏನಾದರೂ ಬಳಸಂಗಿದ್ರೆ ನೀವು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದು ಕಬ್ಬಿಣದ್ದಾಗಿರೋದ್ರಿಂದ ನಾವು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿಯಿಂದ ಎಲ್ಲನೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನೀವು ನಾನ್ ಸ್ಟಿಕ್ ಇದ್ದರೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ನಾರ್ಮಲಾಗಿ ಹಾಕಿದ್ರೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕಬ್ಬಿಣದ್ದಾಗಿರೋದ್ರಿಂದ ಎಣ್ಣೆ ಹಾಕಿ ನಾವು ಎಲ್ಲ ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರೋಲ್ಲ. ಸರಿ ಬನ್ನಿ ದೋಸೆ ಹಾಕೋಣ. ಹಂಚು ರೆಡಿಯಾಗಿದೆ, ದೋಸೆ ಹಿಟ್ಟು ರೆಡಿಯಾಗಿದೆ. ಇವಾಗ ತವಾ ಮೇಲೆ ಹಾಕ್ಬಿಟ್ಟು ನೀಟಾಗಿ ಮಸಾಲ ದೋಸೆ ರೆಡಿಯಾಗುತ್ತೆ. ಈ ಮಸಾಲ ದೋಸೆ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಮಜಾನೇ ಬೇರೆ. ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ತುಪ್ಪ ಆದರೂ ಹಾಕ್ಕೋಬೋದು, ಬೆಣ್ಣೆ ಆದರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಎಲ್ಲದಕ್ಕೂ ಎಣ್ಣೆ ಸ್ಪ್ರೆಡ್ ಮಾಡಿ ಇವಾಗ ಅದ್ರ ಮ್ಯಾಲೆ ಒಂಚೂರು ಕೆಂಪು ಚಟ್ನಿ ಹಾಕ್ಬಿಟ್ಟು ಫುಲ್ ಅದನ್ನು ನೀಟಾಗಿ ದೋಸೆಗೆ ಸ್ಪ್ರೆಡ್ ಮಾಡಿಬಿಟ್ಟು, ನೀವೇ ನೋಡಿರ್ತೀರ ಹೋಟೆಲಲ್ಲಿ ದೋಸೆಗೆ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇಟ್ಕೊಟ್ರಂತೂ ಆಹಾ. ನೋಡ್ಬೋದು ನಮ್ಮ ದೋಸೆ ಅಂತೂ ರೆಡಿ ಆಗ್ತಾ ಬಂತು. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಆಲೂಗಡ್ಡೆ ಇಟ್ಕೊಂಡು ಅದನ್ನು ನೀಟಾಗಿ ಹೆಂಚಿಂದ ತೆಗೆದು ತಟ್ಟೆಗೆ ಹಾಕ್ಕೊಂಡು ಬಾರಿಸ್ತಾಯಿದ್ರೆ ನೀವೇ ನೋಡ್ಬೋದು ದೋಸೆ ಎಲ್ಲ ಚೆನ್ನಾಗಿ. ಆ್ಯಕ್ಚುಲಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟೆ ನೀವು ದೋಸೆನ, ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕಲ್ಲ, ಮಸಾಲೆ ದೋಸೆ ಆಗಿರೋದ್ರಿಂದ ಎರಡು ಕಡೆ ಬೇಯಿಸಲ್ಲ, ಒಂದೇ ಕಡೆ ಬೇಯಿಸುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ. ನೋಡಿ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ರೀ, ಹಂಗೆ ಬಂದಿದೆ ಮಸಾಲೆ ದೋಸೆ. ಒಮ್ಮೆ ತಪ್ಪದೇ ಖಂಡಿತ ಮನೇಲಿ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಟ್ರೈ ಮಾಡಿ, ನಮ್ಮ ರಾಮೇಶ್ವರ ಕೆಫೆಯಲ್ಲಿ ಸಿಗುತ್ತಲ್ಲ, ಇಡ್ಲಿ ಮೇಲೆ ಚಟ್ನಿ ಪುಡಿ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅದೇ ಥರ ನಾವು ದೋಸೆ ಮೇಲೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಚಟ್ನಿ ಪುಡಿ ಉದುರಿಸ್ಬಿಟ್ಟು ನೆಕ್ಸ್ಟ್ ಅದೇ ರೀತಿ
ಒಂದೇ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯನ ಇಟ್ಬಿಟ್ಟು ಇದನ್ನು ತೊಗೊಂಡು ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಎಲ್ಲ ಥರನೂ ಟ್ರೈ ಮಾಡಬೇಕು ರೀ. ಲೈಫಲ್ಲಿ ಇರೋದು ಒಂದೇ ಒಂದು ಜೀವನ, ಏನೇನು ಬೇಕೋ ಅದು ಮಾಡ್ಕೊಂಡು ತಿಂತಾಯಿರಿ ಆದಷ್ಟು. ಇದಂತೂ ಸಖತ್ತಾಗಿ ಬಂದಿದೆ ನೋಡ್ಬೋದು, ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ. ಹೋಟೆಲಲ್ಲಿ ಇದೇ ಥರನೇ ಮಾಡೋದು ಮಸಾಲೆ ದೋಸೆ. ನೀವು ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ.